ನೋಡಿ ವಿದ್ಯಾರ್ಥಿಗಳೇ, ಇದು ನಿಮ್ಮ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ರಿಸಲ್ಟ್ ನೋಡುವ ಒಂದು ರಿಸಲ್ಟ್ ಲಿಂಕು. ಇದು ಬಿಟ್ಟಾಗ ನಾನು ಅಪ್ಡೇಟ್ ಮಾಡ್ತೇನೆ. ರಿಸಲ್ಟ್ ಬಿಟ್ಟಾಗ ಈಗ ನೀವು ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಸೆಕೆಂಡ್ PUC ರಿಸಲ್ಟ್ ಡೇಟು ಎಕ್ಸಲೆಂಟಾಗಿ ನಾವು ಎಲ್ಲಿ ತಿಳ್ಕೊಳ್ಬೇಕಂತ. ಬನ್ನಿ ಆ ಕುರಿತು ನಿಮಗೆ ಎಕ್ಸಲೆಂಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಈ ಒಂದು KSEAB ಅಂದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಫಿಷಿಯಲ್ ವೆಬ್ಸೈಟಿಗೆ ಬರಬೇಕು. ಬಂದಾಗ ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ ಮೋರ್ ಅಂತ ಇರುತ್ತೆ, ಮತ್ತಷ್ಟು ಓದಿ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಇತ್ತೀಚಿನ ಸುದ್ದಿಗಳಂತ ಇರುತ್ತೆ. ಇಲ್ಲಿ ನಾಳೆ ರಿಸಲ್ಟ್ ಬಿಟ್ಟರೆ ಇವತ್ತು ನನಗೆ ಆ ಒಂದು ನೋಟಿಫಿಕೇಷನನ್ನು ಅಪ್ಡೇಟ್ ಮಾಡ್ತಾರೆ. ಇದು ಒಂದು. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಟ್ವಿಟ್ಟರ್ ಅಕೌಂಟ್ ಅಂತ ಈಗ ಅದನ್ನು ಎಕ್ಸ್ ಅಂತ ಕರೀತಾರೆ. ಆ ಒಂದು ಆ್ಯಪ್ ಅಥವಾ ಟ್ವಿಟ್ಟರ್ ಅಕೌಂಟ್ ಅಂತ ನೀವು ಓಪನ್ ಮಾಡಿದ್ರೆ ಅಲ್ಲಿ ಈ ಥರ ಒಂದು ಇದು ಬರುತ್ತೆ, ಟ್ವಿಟ್ಟರ್ ಅಕೌಂಟು ಸ್ಕೂಲ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ. ಇದನ್ನ ಸ್ಕ್ರೋಲ್ ಅಪ್ ಮಾಡಿದಾಗ ಇಲ್ಲಿರುತ್ತೆ ನೋಡಿ, ನಾಳೆ ಮೇ 8 SSLC ವಾರ್ಷಿಕ ಪರೀಕ್ಷೆಗೆ ಫಲಿತಾಂಶ ಪ್ರಕಟಿಸಲಾಗುತ್ತದೆ ಅಂತ ಇರುತ್ತೆ. ಹೀಗೆ ಪ್ರತಿಯೊಂದು ನೋಟಿಫಿಕೇಷನ್ ಇರುತ್ತೆ. ಇಲ್ಲಿ ನೋಡಿ, ದ್ವಿತೀಯ PUC ವಾರ್ಷಿಕ ಫಲಿತಾಂಶ ಪ್ರಕಟವಾಗಿದೆ ಅಂದರೆ ಇದು ಹೋದ ವರ್ಷದ್ದು 2024. ಇಲ್ಲಿ ನೋಡಿ ಅಡ್ವಾನ್ಸಾಗಿ ಅಪ್ಡೇಟ್ ಮಾಡಿದ್ದಾರೆ. ದ್ವಿತೀಯ PUC ವಾರ್ಷಿಕ ಫಲಿತಾಂಶ ನಾಳೆ ಪ್ರಕಟವಾಗಲಿದೆ. ಬೆಳಗ್ಗೆ 11 ಗಂಟೆ ನಂತರ ಇಲಾಖೆ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಅಂತಂದೇಳಿ ಅದರ ಒಂದು ರಿಸಲ್ಟ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿ ನೋಡಿ ವಿದ್ಯಾರ್ಥಿಗಳು, ಇಲ್ಲಿದೆ, ಈ ರೀತಿಯಾಗಿ ನೋಡ್ಬೋದು. ನೆಕ್ಸ್ಟು ಇದೇ ಒಂದು ಟ್ವಿಟ್ಟರ್ ಅಕೌಂಟ್ನಲ್ಲಿ ಶಿಕ್ಷಣ ಇಲಾಖೆ ಈಗಿನ ಸಚಿವರಾಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪರವರ ಒಂದು ಅಫಿಷಿಯಲ್ ಟ್ವಿಟ್ಟರ್ ಅಕೌಂಟ್ನಲ್ಲಿ ಕೂಡ ಅವರು ನಾಳೆ ಹೆಂಗೆ ರಿಸಲ್ಟ್ ಇದ್ದರೆ ಇವತ್ತಿನಾಗ ಅಪ್ಡೇಟ್ ಮಾಡ್ತಾರೆ, ಇಲ್ಲಿ ಒಂದು ಕೂಡ ತಿಳ್ಕೊಳ್ಬೋದು. ಆ್ಯಂಡ್ ದೆನ್ ಈ ಮೊದಲು ಈ ಒಂದು ಇಲಾಖೆಗೆ ಮುಖ್ಯ ಕಾರ್ಯದರ್ಶಿಯಾಗಿ ಶ್ರೀಯುತ ಮಂಜುಶ್ರೀ ಮೇಡಮ್ ಅವರು ಇದ್ದರು, ಅಂದರೆ ಚೇರ್ಪರ್ಸನ್ ಇದ್ದರು. ಅವರು ಕೂಡ ಪ್ರತಿದಿನ SLC ಮತ್ತು PUC ಎಕ್ಸಾಮ್ ಕುರಿತು ಆ ಡೇಟ್ ಅಪ್ಡೇಟ್ ಮಾಡ್ತಾಯಿದ್ರು. ಬಟ್ ಈಗ ಅವರು ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ನೋಡಿ ಅವರು ಯಾವ ರೀತಿ ಅಪ್ಡೇಟ್ ಕೊಡ್ತಾಯಿದ್ರು ಅಂತ ತಿಳಿಸ್ಕೊಡ್ತೀನಿ. ಈಗ ಯಾರಿದ್ದಾರೆ ನೋಡಿ, ಅವರೊಂದು ಟ್ವಿಟ್ಟರ್ ಅಕೌಂಟನ್ನು ಕೂಡ ನೀವು ಸದ್ಯದಲ್ಲೇ ನಾನು ಅಪ್ಡೇಟ್ ಮಾಡ್ತೀನಿ, ಆವಾಗ ನೀವು ಸಂಪೂರ್ಣ ಮಾಹಿತಿನ ಪಡ್ಕೊಳ್ಳಂತೀರಿ. ಈಗ ಸುಮ್ಮನೆ ಅವ್ರು ಯಾವ ರೀತಿ ಅಪ್ಡೇಟ್ ಮಾಡ್ತಾಯಿದ್ರು ಅಂದರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಮೇಡಮ್ ಅವರು ಪ್ರತಿಯೊಂದು ವಿದ್ಯಾರ್ಥಿಗಳ ಒಂದು ಟ್ವಿಟ್ ಮಾಡಿದರೆ ಸಾಕು, ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡಿ ರಿಸಲ್ಟ್ ಕುರಿತು ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡ್ತಾಯಿದ್ರು. ಇಲ್ಲಿ ನೋಡಿ ವಿದ್ಯಾರ್ಥಿಗಳ ಸ್ಕ್ರೋಲ್ ಅಪ್ ಮಾಡ್ತಾಯಿದ್ದೀನಿ. ಈ ಮೇಡಮ್ ಅವರು ಇದ್ದಿದ್ದರೆ ಡಿಪಾರ್ಟ್ಮೆಂಟಿಗೆ ತುಂಬ ಚೆನ್ನಾಗಿರ್ತಿತ್ತು, ಯಾಕಂದರೆ ರಿಸಲ್ಟ್ ಕುರಿತಾಯ್ತು ಎಲ್ಲದಕ್ಕೂ ಕೂಡ ತುಂಬ ಅಪ್ಡೇಟ್ ಮಾಡಿದ್ರು. ಈಗಾದ್ರೆ ಏನು ಪರವಾಗಿಲ್ಲ, ನೋಡೋಣ. ಪ್ರತಿಯೊಂದು ಈಗ ಯಾರಿದ್ದಾರೆ ಚೇರ್ಪರ್ಸನ್ ತಿಳ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿದೆ ನೋಡಿ, ಸೆಕೆಂಡ್ PUC 2025ನೇ ಸಾಲಿನ ಮಾರ್ಚ್ ಮಾಹೆಯಲ್ಲಿ ನಡೆಯುವ ದ್ವಿತೀಯ PUC ಪರೀಕ್ಷೆವನಿಗೆ ಅಂದರೆ ಈ ಒಂದು ಎಕ್ಸಾಮ್ಗೆ ನೋಂದಣಿ ಮಾಡಿಕೊಳ್ಳೋದು ಕುರಿತಿದ್ದು. ಇದು ನೆಕ್ಸ್ಟ್ SLC ಎಕ್ಸಾಮ್ 3 ರಿಸಲ್ಟ್ ಕುರಿತು ಇದನ್ನು ನೋಡಿ ಸ್ಕ್ರೋಲ್ ಮಾಡ್ತೇನೆ. ಪ್ರತಿಯೊಂದಕ್ಕೂ ಮೇಡಮ್ ಅವರು ತುಂಬ ನೋಡಿ, ಇದು 2024 ದ್ವಿತೀಯ PUC ಪರೀಕ್ಷೆ 3 ರಿಸಲ್ಟು, ಈ ಒಂದು ಟೈಮ್ ಟೇಬಲ್ಲು ಎಕ್ಸಾಮ್ 3 ಸೆಕೆಂಡ್ PUC ಎಕ್ಸಾಮ್ 3 ಟೈಮ್ ಟೇಬಲ್ಲು, ಮತ್ತು ಈ ಒಂದು SLC ಎಕ್ಸಾಮ್ 2 ರಿಸಲ್ಟು, ಪ್ರತಿಯೊಂದು ಆದೇಶವನ್ನು ಕೂಡ ಮೇಡಮ್ ದ್ವಿತೀಯ PUC ಎಕ್ಸಾಮ್ 2 ರಿಸಲ್ಟು, ನಂತರ ದ್ವಿತೀಯ PUC ಎಕ್ಸಾಮ್ ಟೈಮ್ ಟೇಬಲ್ಲು, ಅದೇ ರೀತಿ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ವಲಸೆ ಪ್ರಮಾಣಪತ್ರ, ನೆಕ್ಸ್ಟು SLC ಎಕ್ಸಾಮನ್ನು ನೋಂದಾಯಿಸಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿ, ಹೀಗೆ ಪ್ರತಿಯೊಂದು ಆದೇಶವನ್ನು ಕೂಡ ಮೇಡಮ್ ಅವರು ಅಪ್ಡೇಟ್ ಮಾಡ್ತಾಯಿದ್ರು. ಈ ಮೂಲಗಳನ್ನು ಬಿಟ್ಟರೆ ಡಿಪಾರ್ಟ್ಮೆಂಟ್ ಅವರು ಒಂದು ಪ್ರೆಸ್ ನೋಟನ್ನು ಕರೀತಾರೆ, ಅಂದರೆ ಮಾಧ್ಯಮದವ್ರನ್ನ ಕರೆದು ಕೂಡ ಅಡ್ವಾನ್ಸಾಗಿ ನಾಳೆ ಹೆಂಗೆ ರಿಸಲ್ಟ್ ಇದ್ದರೆ ಇವತ್ತು ಕೂಡ ತಿಳಿಸ್ಕೊಡ್ತಾರೆ. ಆ್ಯಂಡ್ ದೆನ್ ಇವಿಷ್ಟು ಮೂಲಗಳಿಂದ ಮಾತ್ರ ನೀವು ಕರೆಕ್ಟಾಗಿ ಎಕ್ಸಾಮ್ ರಿಸಲ್ಟ್ ಡೇಟನ್ನು ತಿಳ್ಕೊಳ್ಬೋದು. ಸೆಕೆಂಡ್ PUC ಎಕ್ಸಾಮನ್ನು ರಿಸಲ್ಟ್ ಡೇಟನ್ನು ಈ ಮೂಲಗಳಿಂದ ಮಾತ್ರ ಕರೆಕ್ಟಾಗಿ ತಿಳ್ಕೊಳ್ಬೋದು. ಅದನ್ನು ಬಿಟ್ಟರೆ ನೀವು ಗೂಗಲಲ್ಲಿ ಈ ರೀತಿ ಸರ್ಚ್ ಮಾಡಿದಾಗ ನೋಡಿ ವಿದ್ಯಾರ್ಥಿಗಳೇ, ನೀವು ಈ ರೀತಿಯಾಗಿ ಸೆಕೆಂಡ್ PUC ರಿಸಲ್ಟ್ 2025 ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಸ್ಕ್ರೋಲ್ ಮಾಡಿ, ಇಲ್ಲಿ ಆಲ್ರೆಡಿ ಬಂದುಬಿಡಿದೆ ನೋಡಿ ಏನಂತ, 21 ಏಪ್ರಿಲ್ 2025 ಬೆಳಗ್ಗೆ 10 ಗಂಟೆಗೆ ಅಂತ. ಇದು ಎಕ್ಸಾಕ್ಟ್ ಡೇಟ್ ಆಗಿರೋದಲ್ಲ. ನಿಮಗೆ ಎಕ್ಸಾಕ್ಟ್ ಡೇಟ್ ಬೇಕಂದರೆ ನಾವೇನು ತಿಳಿಸಿದ್ನಲ್ಲ ಈ ಮೂಲಗಳಿಂದ ಮಾತ್ರ ತಿಳಿಸ್ಕೊಡ್ಬೋದು. ನಾವು ಕೂಡ ಅಲ್ಲಿ ತಿಳಿದ ನಂತರ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗೆ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.